बेळगाव जिल्ह्यातील अथणी तालुक्यातील बुर्लाटी गावात शनिवारी 2 लोकांमध्ये झालेल्या भांडणात एका चिमुकल्या मुलीच्या छातीवर पाय ठेवल्यामुळे तिची हत्या झाल्याची दुर्दैवी घटना समोर आली आहे। आर्थिक कारणावरून दोन्ही कुटुंबात भांडणे होत होती। या प्रकरणी ज्योतिबा तुकाराम बाबाबर यांनी श्रीनिधी कडप्पा कला पाटील वय 4 वर्षे या मुलीच्या छातीवर वार केल्याने मुलीचा मृत्यू झाल्याचा आरोप कुटुंबियांनी केला आहे। याबाबत पोलिसांनी गुन्हा दाखल केला असून तपास सुरू असल्याची माहिती जिल्हा पोलीस अधीक्षक डॉक्टर भीमाशंकर गुळेद यांनी पत्रकारांशी बोलताना दिली आहे। ಎರಡು ದಿನಗಳ ಮುಂಚೆ ಅಂದರೆ ಕಳೆದ ಶನಿವಾರದಂದು ನಮ್ಮ ಐಗಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬುರಟ್ಟಿ ಗ್ರಾಮದಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆಯಿತು। ನಮ್ಮ ಪೊಲೀಸ್ಗೆ ಕಂಪ್ಲೇಂಟ್ ಬಂದ ಪ್ರಕಾರ ಸುಮಾರು 4 ವರ್ಷದ ಹುಡುಗಿ ಅಕ್ಕಪಕ್ಕದವರು ಗಲಾಟೆಯಲ್ಲಿ ಮೃತ ಹೊಂದಿದೆ ಅಂತ ತಕ್ಷಣ ದಳಕ್ಕೆ ರಾಜದಂತ ಪೊಲೀಸರು ಒಂದು ಕಂಪ್ಲೇಂಟನ್ನು ತೆಗೆದುಕೊಂಡು FIR ರಿಜಿಸ್ಟರ್ ಮಾಡಿದರು। ಆ FIR ಕಂಪ್ಲೇಂಟಲ್ಲಿ ಕೊಟ್ಟಿರೋ ಪ್ರಕಾರ ಈ ಯಾರು FIR ರಿಜಿಸ್ಟರ್ ಮಾಡಿದವರು ಯಾರ ಮಗಳು ಡೆತ್ ಆಗಿದೆಯೋ ಅವರು ಅಪೋಸಿಟ್ ಪಾರ್ಟಿಯವರಿಗೆ ಕೆಲವೊಂದಿಷ್ಟು ದುಡ್ಡನ್ನು ಕೊಟ್ಟಿರ್ತಾರೆ। ಆ ವಿಚಾರದಲ್ಲಿ ಇವರು ಮತ್ತು ಅವ್ರ ನಡುವೆ ಸುಮಾರು ದಿನಗಳಿಂದ ದ್ವೇಷ ಇರುತ್ತೆ। ಮತ್ತು ಈ ವಿಚಾರವಾಗಿ ವಿಕ್ಟಿಮ್ ಕಡೆಯವರು ಆಲ್ರೆಡಿ ಒಂದು ಚೆಕ್ ಬೌನ್ಸ್ ಕೇಸ್ ಹಾಕಿರ್ತಾರೆ। ಆ ಚೆಕ್ ಬೌನ್ಸ್ ಕೇಸಲ್ಲಿ ಅಕ್ಯೂಸ್ಡ್ ಕಡೆಯವರಿಗೆ ಒಂದು ನೋಟಿಸ್ ಬಂದಿರುತ್ತೆ ಕೋರ್ಟಿಂದ। ಸೊ ಹಾಗಾಗಿ ಅದ್ರ ವಿಚಾರವಾಗಿ ಕೇಳಲಿಕ್ಕೆ ಇವರ ಬುರಟ್ಟಿ ಗ್ರಾಮದಲ್ಲಿರ್ತಕ್ಕಂಥ ಗದ್ದೆ ಹತ್ರ ಇರ್ತಕ್ಕಂಥ ಮನೆಗೆ ಹೋಗ್ಬಿಟ್ಟು ಈ ವಿಚಾರವಾಗಿ ಕೇಳಲಿಕ್ಕೆ ಶುರು ಮಾಡಿದಾಗ ಆ ವಿಚಾರದಲ್ಲಿ ಗಲಾಟೆ ಶುರುವಾಗುತ್ತೆ। ಆ ಸಂದರ್ಭದಲ್ಲಿ ಈ ಅಕ್ಯೂಸ್ಡ್ ಕಡೆಯವರು ನೇಮ್ಲಿ ಜ್ಯೋತಿಬಾ ಯುವರಾಜ್ ಮತ್ತು ದೇವರಾಜ್ ಅಂತ ಜ್ಯೋತಿಬಾ ಯುವರಾಜ್ ಮತ್ತು ದೇವರಾಜ್ ಜ್ಯೋತಿಬಾ 40 ವರ್ಷ, ಯುವರಾಜ್ ಮತ್ತು ದೇವರಾಜ್ 23-26 ವರ್ಷ ಮಕ್ಕಳು। ಇವರು ಆ ಗಲಾಟೆಯಲ್ಲಿ ಮಗು ಕೆಳಗಡೆ ಬಿದ್ದಿರುತ್ತೆ। ಮಗುನ ತುಂಬ ಕೆಟ್ಟ ರೀತಿಯಲ್ಲಿ ಮಗುವಿನ ಕುತ್ತಿಗೆ ಮೇಲೆ ಕಾಲಿಟ್ಟು ಮಗುವಿನ ಸಾವಿಗೆ ಕಾರಣರಾಗ್ತಾರೆ। ತಕ್ಷಣ ಈ ಒಂದು ಕಂಪ್ಲೇಂಟ್ ಮೇಲೆ ನಮ್ಮವರು FIR ದಾಖಲಿಸಿಕೊಂಡು ಆರೋಪಿಗಳನ್ನ ನಮ್ಮ ವಶಕ್ಕೆ ನೆನ್ನೆ ತೆಗೆದುಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಅವರನ್ನ ಹೆಚ್ಚಿನ ವಿಚಾರಣೆಗೆ ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ। ಪೊಲೀಸ್ ವಿಚಾರಣೆ ನಡೀತಾ ಇದೆ। ಕಾನೂನು ಪ್ರಕಾರ ಮುಂದಿನ ಕ್ರಮಗಳು ನಡೆಯುತ್ತವೆ। ಬರೀ ಹಣಕಾಸಿನ ವಿಚಾರ ಅಷ್ಟೇ ಇತ್ತು? ಹಣಕಾಸಿನ ವಿಚಾರ ಎಷ್ಟು ಏನು 5 ಲಕ್ಷದ ದುಡ್ಡು ಅದಕ್ಕೆ ಚೆಕ್ ಬೌನ್ಸ್ ಕೇಸ್ ಹಾಕಿದ್ರು। ಆ ವಿಚಾರದಲ್ಲಿ ಇವರಿಗೆ ನೋಟಿಸ್ ಕೂಡ ಯಾರಿಗೆ ಅಕ್ಯೂಸ್ ಕಡೆ। ಸೊ ಅದರ ಬಗ್ಗೆ ನೀವು ಯಾಕೆ ನಮಗೆ ಚೆಕ್ ಬೌನ್ಸ್ ಕೇಸ್ ಹಾಕಿದ್ರಿ ಅಂತ ಕೇಳಲಿಕ್ಕೆ ಈ ಪಾಟೀಲ್ ಕಾಲಾ ಪಾಟೀಲ್ ಅವರ ಮನೆಗೆ ಇವರು ಹೋಗಿರ್ತಾರೆ। ಅಲ್ಲಿ ಈ ಹೃದಯ ವಿದ್ರಾವಕ ಆಗಿರ್ತಾರೆ। ಇವರು ಯಾಕೆ ಕೊಟ್ಟಿತ್ತು ಅಥವಾ ದುಡ್ಡು ಇವ್ರಿಗೆ ಅವ್ರಿಗೆ ಯಾವ ಇದ್ರ ಮೇಲೆ ಕೊಟ್ಟಿತ್ತು ಅದನ್ನ ನಾವು ಈಗ ಆಲ್ರೆಡಿ ತನಿಖೆ ಮಾಡ್ತಾ ಇದ್ವಿ। ಅದ್ರ ಬಗ್ಗೆ ಸ್ವಲ್ಪ ನಾವು ಆಲ್ರೆಡಿ ಅವ್ರ ಕೋರ್ಟಿಗೆ ಚೆಕ್ ಅದು ಸಬ್ಮಿಟ್ ಮಾಡಿರೋದ್ರಿಂದ ನಾವು ಕೋರ್ಟಿಂದ ಸರ್ಟಿಫೈಡ್ ದಾಖಲೆಗಳನ್ನು ಕೂಡ ನಾವು ಪಡಿತಾ ಇದ್ದೀವಿ। ಯಾವ ಕಾರಣಕ್ಕೆ ಅವರು ಪಿಟಿಷನ್ ಏನು ಹಾಕಿದ್ರು ಅಂತ ಹೇಳ್ಬಿಟ್ಟು ಏನು ಕೆಲಸ ಮಾಡ್ತಿದ್ರು ಸರ್ ಆರೋಪಿ? ಎಲ್ಲ ಗದ್ದೆ ಕೆಲಸ ಇದು ಅವರು ಮಗುವಿನ ತಂದೆ ಕೂಡ ಗದ್ದೆ ಕೆಲಸ। ಅವತ್ತು ಸಂಜೆ ಜೋರು ಗಲಾಟೆ ಆಯ್ತಾ ಸರ್? ಅವರು ಎದುರ ಬದ್ರ ಮನೆಗಳು ಗದ್ದೆ ಕೂಡ ಎದುರ ಬದ್ರ ಮನೆಗಳು ಕೂಡ ತೋಟದಲ್ಲೇ ಇರ್ತಕ್ಕಂಥದ್ದು। ಸೊ ಈ ನೋಟಿಸ್ ಬಂದಿದ್ದ ಬಗ್ಗೆ ಇವ್ರು ಕೇಳಲಿಕ್ಕೆ ಅವ್ರ ಮನೆಯಲ್ಲಿ ಹೋಗ್ತಾರೆ। ಅಲ್ಲಿ ವಾದ ವಿವಾದ ಶುರು ಆಗುತ್ತೆ। ಕೈ ಮಿಲಾಯಿಸ್ತಾರೆ, ಮಗು ಕೆಳಗಡೆ ಬಿದ್ದಿರುತ್ತೆ। ಅದ್ರ ಮೇಲೆ ಕಾಣಬೇಕು ಅಂದರೆ ಇಂಟೆನ್ಷನ್ ಮಾಡಿದ್ರೆ ಸರ್ ಗಲಾಟೆ ಒಳಗೆ ಅದು ನಮ್ಮ ತನಿಖೆಯಲ್ಲಿ 4 ವರ್ಷ ಮತ್ತೆ ಮಕ್ಕಳಿಗೆ ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ।